ಮತ್ತು ಬೆಲೆ ಏರಿಕೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ. ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಆ ಒಂದು ಜನಾಕ್ರೋಶದ ಹೋರಾಟಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅದು ಇವತ್ತಿನ ನಮ್ಮ ಹೋರಾಟ, ಈ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ನಮ್ಮ ಮುಂದಿನ ಹೋರಾಟಕ್ಕೆ ಒಂದು ಶಕ್ತಿಯನ್ನು ನೀಡಿದೆ, ಒಂದು ಪ್ರೇರಣೆಯನ್ನು ನೀಡಿದೆ. ಈ ಕಾರ್ಯಕರ್ತರೇ ಪಕ್ಷದ ಶಕ್ತಿ. ಕಾರ್ಯಕರ್ತರು ಇವತ್ತು ಬೆಳಗ್ಗೆಯಿಂದ ನಿಮ್ಮ ಜೊತೆ ನಿಂತಿದ್ದಾರೆ ಸರ್. ಈ ಹೋರಾಟಕ್ಕೆ ಅವರು ಮತ್ತಷ್ಟು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಅಪೇಕ್ಷೆ ಇತ್ತು. ಇಂಥ ಒಂದು ಭ್ರಷ್ಟ, ದುಷ್ಟ, ರೈತ ವಿರೋಧಿ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು. ಈ ಸರ್ಕಾರದ ಸೊಕ್ಕನ್ನು ಅಡಗಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನುವ ನಿರೀಕ್ಷೆಯಲ್ಲಿ ನಮ್ಮ ಕಾರ್ಯಕರ್ತರು ಇದ್ದರು. ನನಗೆ ಸಂತೋಷ ಇದೆ. ಇವತ್ತೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಶಾಸಕರು, ಮಾಜಿ ಶಾಸಕರುಗಳು, ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತೇನು ಬಂದಿದ್ದಾರೆ. ನಮ್ಮ ಮುಂದಿನ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ನಮಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿದೆ ಇವತ್ತು. ಹಾಗಾಗಿ ನಾವು ಕೂಡ ಇವತ್ತು ತೀರ್ಮಾನ ಮಾಡಿದ್ದೇವೆ, ಶಪಥ ಮಾಡಿದ್ದೇವೆ. ಈ ಒಂದು ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಇವರ ನೀತಿ ನಿರ್ಧಾರಗಳು ಮುಸಲ್ಮಾನರನ್ನ ಓಲೈಕೆ ಮಾಡುವ ಮೂಲಕ ಮತ್ತೊಂದು ಕಡೆ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರದ ಸೊಕ್ಕನ್ನು ಅಡಗಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಅಧಿಕಾರ ಶಾಶ್ವತ ಅಲ್ಲ. ನೀವು ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದೀರಿ ಅನ್ನೋದು ಅಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಾಗ ರಾಜ್ಯದ ಜನರಿಗೆ ಏನು ಒಳ್ಳೆ ಕೆಲಸ ಮಾಡಿದ್ದೀರಿ, ಏನು ಕಾರ್ಯಕ್ರಮಗಳನ್ನು ನೀಡಿದ್ದೀರಿ ಅನ್ನೋದು ಪ್ರಶ್ನೆ. ಇವತ್ತು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದೇನೆನ್ನುವ ದಾಖಲೆ ನೀವು 16 ಬಜೆಟನ್ನು ಮಂಡನೆ ಮಾಡ್ತೀರಿ ಅಂತೇಳಿ ರಾಜ್ಯದ ಜನ ಸಾಕಷ್ಟು ನಿರೀಕ್ಷೆಯಲ್ಲಿದ್ದರು. ಅವರೆಲ್ಲರ ನಿರೀಕ್ಷೆ ಹುಸಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಾನು ಇವತ್ತು ಹೇಳೋದಕ್ಕೆ ಇಚ್ಛಪಡ್ತೇನೆ, ಯಾವ ಗ್ಯಾರಂಟಿಗಳ ಬಗ್ಗೆ ಇವತ್ತು ಭಾಳ ಹೆಮ್ಮೆಯಿಂದ ಮಾತಾಡ್ಕೊಳ್ತಾ ಇದ್ರು ಕಾಂಗ್ರೆಸ್ನವರು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಮಾದರಿ ನಮ್ಮ ಗ್ಯಾರಂಟಿಗಳು ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಏನಾಯಿತು? ಇವರ ಗ್ಯಾರಂಟಿಗಳ ಪರಿಣಾಮ ಹಿಮಾಚಲ ಪ್ರದೇಶ, ಅಲ್ಲಿಯ ಮುಖ್ಯಮಂತ್ರಿಗಳು 36 ಶ್ರೀಮಂತ ದೇವಾಲಯಗಳೇನಿದ್ದಾವೆ ಹಿಮಾಚಲ ಪ್ರದೇಶದಲ್ಲಿ, ಅಲ್ಲಿ ಪತ್ರ ಬರೆದಿದ್ದಾರೆ. ಸರ್ಕಾರಿ ನೌಕರಿಗೂ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ದೇವಸ್ಥಾನದ ಆದಾಯದ 50% ಭಾಗವನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಪತ್ರವನ್ನು ಅಲ್ಲಿಯ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಕಾರಣ ಏನು? ಅವ್ರಿಗೆ ಸ್ಫೂರ್ತಿನೇ ಕರ್ನಾಟಕದ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಇವರ ಗ್ಯಾರಂಟಿಗಳನ್ನು ಹಿಮಾಚಲ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿ ಅಲ್ಲೂ ಕೂಡ ಅಭಿವೃದ್ಧಿನೂ ಇಲ್ಲ, ಗ್ಯಾರಂಟಿಗಳೂ ಇಲ್ಲ. ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ. ಇನ್ನು ಪಕ್ಕದ ತೆಲಂಗಾಣ, ಒಂದು ಕಾಲದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ರಾಜ್ಯ ಅದು. ಆದರೆ ಇವರ ಒಂದು ಕಾರ್ಯಕ್ರಮಗಳನ್ನು ಅಲ್ಲೂ ಕೂಡ ಅನುಷ್ಠಾನ ಮಾಡೋದಕ್ಕೂ ಕೈ ಸುಟ್ಕೊಂಡಿದೆ. ಅಲ್ಲೂ ಕೂಡ ಅರಾಜಕತೆ ಪ್ರಾರಂಭ ಆಗಿದೆ. ಆರ್ಥಿಕ ದಿವಾಳಿಯತ್ತ ತೆಲಂಗಾಣ ಕೂಡ ಸಾಗ್ತಾ ಇದೆ. ನಮ್ಮ ರಾಜ್ಯದ ಪರಿಸ್ಥಿತಿನೂ ಕೂಡ ಇದರ ಹೊರತಾಗೇನಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಏನೇ ಬಣ್ಣದ ಮಾತುಗಳನ್ನು ಆಡಿದ್ರೂ ಸಹ ರಾಜ್ಯದ ವಾಸ್ತವಿಕ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ದಿನೇ ದಿನ ಏನು ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ, ಇದೇ ಇವತ್ತು ವಾಸ್ತವಿಕ ಸತ್ಯ. ಮುಖ್ಯಮಂತ್ರಿಗಳು ಅವ್ರ ಬಾಯಲ್ಲಿ ಬರುತ್ತೋ ಬಿಡುತ್ತೋ, ಆದರೆ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು. ಈ ಸರ್ಕಾರ ಬಂದಾಗಿಂದ 7-8 ರೂಪಾಯಿ ಇವತ್ತು ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರ 3 ಬಾರಿ ಜಾಸ್ತಿ ಮಾಡಿದ್ದಾರೆ, 9 ರೂಪಾಯಿ ಜಾಸ್ತಿ ಆಗಿದೆ. ನೀರಿನ ದರ, ಕಸದ ಮೇಲೆ ಇವತ್ತು ಟ್ಯಾಕ್ಸ್ ಇವತ್ತು ದರ ಹಾಕಿದ್ದಾರೆ, ಅದ್ರ ಮೇಲೂ ಕೂಡ. ಅಂದರೆ ಯಾವುದನ್ನು ಕೂಡ ಬಿಡ್ತಾ ಇಲ್ಲ ಸರ್ಕಾರ. ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು, ಹೆಣದ ಮೇಲೆ ಇವತ್ತು ಟ್ಯಾಕ್ಸ್ ಹಾಕೋದೊಂದು ಬಾಕಿ ಉಳಿಸ್ಕೊಂಡಿದ್ದಾರೆ ಸರ್ಕಾರ. ಈ ಮಟ್ಟಕ್ಕೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16 ಬಾರಿ
ಹಣಕಾಸನ್ನು ಮಂಡನೆ ಮಾಡಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಹಣಕಾಸಿನ ಸಚಿವರು ಇಷ್ಟೆಲ್ಲ ಅನುಭವ ಇದ್ದರೂ ಸಹ ಇವತ್ತು ರಾಜ್ಯದಲ್ಲಿ ಇವತ್ತು ಜನರಿಗೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಒಂದೇ ಒಂದು ಹೊಸ ಯೋಜನೆಗಳನ್ನು ಜಾರಿ ಮಾಡಿಲ್ಲ ಇವರು. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಬೆಲೆ ಏರಿಕೆ ಬಿಟ್ಟರೆ ಇನ್ನೇನೂ ಕೂಡ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಇಂಥ ದರಿದ್ರ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡಿರಲಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ರಾಜ್ಯದ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೇವೆ. ಇವರೇನು ಗ್ಯಾರಂಟಿ ಅಂತ ಹೇಳಿಕೊಂಡು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ. ನಾನು ಇವತ್ತು ನಿಮಗೆ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕು. ಬರೀ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದಲ್ಲ, ಇದರ ಪರಿಣಾಮ ಏನು? ಇವತ್ತು ಗೂಡ್ಸ್ ಇದು ವೆಹಿಕಲ್ಗಳು ಅವರು ಡೀಸೆಲ್ ದರ ಜಾಸ್ತಿ ಆಗಿರೋದ್ರಿಂದ ಇವತ್ತು ಅವರು ಕೂಡ ರೇಟ್ ಜಾಸ್ತಿ ಮಾಡ್ಕೊಳ್ತಾರೆ. ಇವತ್ತು ಬಸ್ಗಳು ಡೀಸೆಲ್ ಇದು ರೇಟ್ ಜಾಸ್ತಿ ಆಗಿದೆ. ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿಗೂ ತೊಂದರೆ ಆಗುತ್ತೆ, ಅಲ್ಲೂ ಕೂಡ ದರ ಜಾಸ್ತಿ ಆಗ್ತದೆ. ಇವತ್ತು ರೈತರು ಪಂಪ್ ಸೆಟ್ಗಳಿಗೆ ಇವತ್ತು ಅವರು ಕೂಡ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಖರೀದಿ ಮಾಡ್ತಾರೆ, ಡೀಸೆಲ್ ಉಪಯೋಗಿಸ್ತಾರೆ. ಅವರು ಕೂಡ ಇವತ್ತು ತುಟ್ಟಿ ಆಗ್ತದೆ, ಇದು ಅವರು ಕೂಡ ದುಬಾರಿ ಆಗ್ತದೆ. ಹಾಗಾಗಿ ನಮ್ಮ ಕಣ್ಣಿಗೆ 2 ರೂಪಾಯಿ ಕಾಣ್ತಾ ಇದೆ ಅಷ್ಟೇ. ಆದರೆ ವಾಸ್ತವಿಕವಾಗಿ ತರಕಾರಿ ಬೆಲೆನೂ ಕೂಡ ಗಗನಕ್ಕೆ ಇರ್ತದೆ. ಎಲ್ಲ ದಿನಬಳಕೆ ವಸ್ತುಗಳು, ಸಾಮಾನ್ಯ ಜನರು ಬಡವರು ಉಪಯೋಗಿಸ್ತಕ್ಕಂಥ ದಿನಬಳಕೆ ವಸ್ತುಗಳು ಇವತ್ತು ದರ ಗಗನಕ್ಕೆ ಏರ್ತಾ ಇದೆ. ನಾನು ಕೇಳ್ತಿತ್ತು ಹಾಲಿನ ದರ. ಪಾಪ ಬಡವರು ಇವತ್ತು ಮನೇಲಿ ಅರ್ಧ ಲೀಟ್ರು 1 ಲೀಟ್ರ್ ಹಾಲು ತೆಗೆದುಕೊಂಡು ಮಕ್ಕಳನ್ನ ಪೌಷ್ಟಿಕ ಆಹಾರ ನೀಡಬೇಕು ಅಂತೇಳಿ ಮಕ್ಕಳಿಗೆ ಹಾಲನ್ನು ತೊಗೊಂಬರ್ತಾರೆ. 9 ರೂಪಾಯಿ ಜಾಸ್ತಿ ಆಗಿದೆ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ. ಅಂದರೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಶಾಪ್ ಆಗಿ ಇವತ್ತು ಪರಿಣಮಿಸಿದೆ ಕಾಂಗ್ರೆಸ್ ಸರ್ಕಾರ. ಥ್ಯಾಂಕ್ ಯು.